ತಿರುಪತಿ ಲಡ್ಡು ಪ್ರಸಾದದ ಜೊತೆಗೆ ಒಂದು ಭಾವನಾತ್ಮಕವಾಗಿರೋ ಸಂಬಂಧ ತಿರುಪತಿ ದೇವಸ್ಥಾನಕ್ಕೆ ನಡ್ಕೊಳ್ಳೋರ ಭಕ್ತಾದಿಗಳ ಮನಸ್ಸಿನಲ್ಲಿದೆ. ಅದನ್ನು ನಾವು ಫುಡ್ ಅಂತ ತಗೊಳ್ಳಲ್ಲ, ಪ್ರಸಾದ ಅಂತ ತಗೊಳ್ತೀವಿ. ಭಾವನೆಗಳ ಜೊತೆಗೆ ಆಟಾಡೋದು ಭಾಳ ಗಂಭೀರವಾದ ವಿಷಯ. ಮಾನ್ಯ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು ಅವರು ಹೇಳಿರೋ ವಿಷಯದಲ್ಲಿ ಸತ್ಯ ಇದ್ದರೆ ಭಾಳ ಸೀರಿಯಸ್ ಆಗಿ ತಗೊಳ್ಬೇಕಾಗತ್ತೆ. ಯಾಕೆಂದರೆ ಇದು ನಮ್ಮ ಭಾವನೆಗಳ ಜೊತೆಗೆ ಆಟಾಡಿರೋದು. ನಮಗೆ ಅವ್ರ ಹೇಳಿಕೆ ನಾನು ಗಮನಿಸಿದೆ, ಅದ್ರದ್ದು ಏನು ಅನ್ನೋದು ನಂಗೆ ಗೊತ್ತಿಲ್ಲ. ಈ ಬಗ್ಗೆ ಒಂದು ಗಂಭೀರವಾಗಿ ನನಗೆ ನಾವು ಎಷ್ಟೋ ಸರಿ ಪ್ರಸಾದವನ್ನು ಹಂಚಿದ್ದೇವೆ, ಪ್ರಸಾದವನ್ನು ತಗೊಂಡಿದ್ದೀವಿ. ಪ್ರಾಣಿಗಳ ಕೊಬ್ಬನ್ನು ಬಳಸಿದ್ದಾರೆ ಅಂತ ಹೇಳಿದ್ರೆ ಭಾಳ ಸೀರಿಯಸ್ ಆಗಿ ತೊಗೋಬೇಕು. ಹಿಂದೆ ನಾವೇ ಕರ್ನಾಟಕದಿಂದ ನಂದಿನಿ ತುಪ್ಪವನ್ನು ಸರಬರಾಜು ಮಾಡ್ತಾಯಿದ್ವಿ ಇಲ್ಲಿಂದಲೇ ಪ್ರಸಾದಕ್ಕೆ. ಏನು ನಿಜವಾಗ್ಲೂ ಸತ್ಯನಾ? ಯಾರಿಗೆ ಕೊಟ್ಟಿದ್ದರು ಪ್ರಸಾದ ತಯಾರಿಕೆಗೆ? ಇದೆಲ್ಲ ಒಂದು ಭಕ್ತರ ಮನಸ್ಸಿನ ಸಂಶಯವನ್ನು ದೂರಗೊಳಿಸೋದಕ್ಕೆ ಸಮಗ್ರ ತನಿಖೆ ಮಾಡಿ ರಿಪೋರ್ಟ್ ಕೊಡೋದು ಸೂಕ್ತ ಅಂತ ಹೇಳಲಿಕ್ಕೆ ಬಯಸ್ತೇನೆ. ತಿರುಪತಿ ಲಡ್ಡು ಪ್ರಸಾದದ ಜೊತೆಗೆ ಒಂದು ಭಾವನಾತ್ಮಕವಾಗಿರೋ ಸಂಬಂಧ ತಿರುಪತಿ ದೇವಸ್ಥಾನಕ್ಕೆ ನಡ್ಕೊಳ್ಳೋರ ಭಕ್ತಾದಿಗಳ ಮನಸ್ಸಿನಲ್ಲಿದೆ. ಅದನ್ನು ನಾವು ಫುಡ್ ಅಂತ ತಗೊಳ್ಳಲ್ಲ, ಪ್ರಸಾದ ಅಂತ ತಗೊಳ್ತೀವಿ. ಭಾವನೆಗಳ ಜೊತೆಗೆ ಆಟಾಡೋದು ಭಾಳ ಗಂಭೀರವಾದ ವಿಷಯ. ಮಾನ್ಯ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು ಅವರು ಹೇಳಿರೋ ವಿಷಯದಲ್ಲಿ ಸತ್ಯ ಇದ್ದರೆ ಭಾಳ ಸೀರಿಯಸ್ ಆಗಿ ತಗೊಳ್ಬೇಕಾಗತ್ತೆ. ಯಾಕೆಂದರೆ ಇದು ನಮ್ಮ ಭಾವನೆಗಳ ಜೊತೆಗೆ ಆಟಾಡಿರೋದು. ನಮಗೆ ಅವ್ರ ಹೇಳಿಕೆ ನಾನು ಗಮನಿಸಿದೆ, ಅದ್ರದ್ದು ಏನು ಅನ್ನೋದು ನಂಗೆ ಗೊತ್ತಿಲ್ಲ. ಈ ಬಗ್ಗೆ ಒಂದು ಗಂಭೀರವಾಗಿ ನನಗೆ ನಾವು ಎಷ್ಟೋ ಸರಿ ಪ್ರಸಾದವನ್ನು ಹಂಚಿದ್ದೇವೆ, ಪ್ರಸಾದವನ್ನು ತಗೊಂಡಿದ್ದೀವಿ. ಪ್ರಾಣಿಗಳ ಕೊಬ್ಬನ್ನು ಬಳಸಿದ್ದಾರೆ ಅಂತ ಹೇಳಿದ್ರೆ ಭಾಳ ಸೀರಿಯಸ್ ಆಗಿ ತೊಗೋಬೇಕು. ಹಿಂದೆ ನಾವೇ ಕರ್ನಾಟಕದಿಂದ ನಂದಿನಿ ತುಪ್ಪವನ್ನು ಸರಬರಾಜು ಮಾಡ್ತಾಯಿದ್ವಿ ಇಲ್ಲಿಂದಲೇ ಪ್ರಸಾದಕ್ಕೆ. ಏನು ನಿಜವಾಗ್ಲೂ ಸತ್ಯನಾ? ಯಾರಿಗೆ ಕೊಟ್ಟಿದ್ದರು ಪ್ರಸಾದ ತಯಾರಿಕೆಗೆ? ಇದೆಲ್ಲ ಒಂದು ಭಕ್ತರ ಮನಸ್ಸಿನ ಸಂಶಯವನ್ನು ದೂರಗೊಳಿಸೋದಕ್ಕೆ ಸಮಗ್ರ ತನಿಖೆ ಮಾಡಿ ರಿಪೋರ್ಟ್ ಕೊಡೋದು ಸೂಕ್ತ ಅಂತ ಹೇಳಲಿಕ್ಕೆ ಬಯಸ್ತೇನೆ.